ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಗಿರೀಶ್ ಇದಾನೆ ಆರೋಪಿ, ಆತನನ್ನ ಈಗಾಗಲೇ ಏನು ಪೊಲೀಸರ ವಶಕ್ಕೆ ಸಿಕ್ಕಿದಾನೆ, ಆತನನ್ನ ಎನ್ಕೌಂಟರ್ ಮಾಡಿ ಅನ್ನುವಂತ ಆಗ್ರಹವನ್ನ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಶ್ರೀರಾಮ ಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಏನ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಏನ್ ತಮ್ಮ ಬೇಡಿಕೆ ಇದೆ ಅಂತ? ಕಳೆದ ಒಂದು ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಕೊಲೆಗಳಾಗ್ತಾ ಇದ್ದಾವೆ, ಹತ್ಯೆಗಳಾಗ್ತಾ ಇದ್ದಾವೆ, ಬಹಳ ಭಯಾನಕವಾಗಿ ಹತ್ಯೆಗಳಾಗ್ತಾ ಇದ್ದಾವೆ. ಆದರೂ ಸಹ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರಜ್ಞೆ ಇಲ್ಲ, ಯಾವುದೇ ರೀತಿಯಾದಂಥ ಸ್ಪರ್ಶ ಜ್ಞಾನ ಇಲ್ಲ, ಕೋಮಾ ಸ್ಟೇಜ್ ಒಳಗೆ ಹೋಗಿದೆ. ಈ ಸರ್ಕಾರ ಇದೆಯೋ ಸತ್ತಿದೆಯೋ ಅನ್ನುವಂಥ ಪರಿಸ್ಥಿತಿ ರಾಜ್ಯದೊಳಗೆ ನಿರ್ಮಾಣ ಆಗಿದೆ. ಹಾಡಾಗಲೇ ಕೊಲೆ ಆಗ್ತಾ ಇದ್ದಾವೆ. ಯಾವುದೇ ಆರೋಪಿಗಳಿಗೂ ಸಹ ಸರ್ಕಾರದ ಬಗ್ಗೆ ಆಗಲಿ ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ ಹೆದರಿಕೆ ಇಲ್ಲ, ಬಿಂದಾಸ್ ಆಗಿ ಇವತ್ತು ಇಂಥ ಘಟನೆಗಳು ನಡೀತಾ ಇದ್ದಾವೆ. ನೇಹಾ ಘಟನೆ ಇರಬಹುದು, ಅಂಜಲಿ ಘಟನೆ ಇರಬಹುದು, ನವನಗರದಲ್ಲಿ ನಡೆದಂಥ ಘಟನೆ ಇರಬಹುದು, ಮುನವಳ್ಳಿಯಲ್ಲಿ ನಡೆದಂಥ ಘಟನೆ ಇರಬಹುದು, ನಿನ್ನೆನೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಹೀಗೆ ನಿರಂತರವಾಗಿ ಈ ರಾಜ್ಯದೊಳಗೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಿರಾತಕರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಏನೂ ಕ್ರಮ ತಗೊಳ್ತಾ ಇಲ್ಲ. ನೇಹಾನ ಹತ್ಯೆ ಆದಾಗ ಇಡೀ ದೇಶ ಹೇಳ್ತು ಎನ್ಕೌಂಟರ್ ಮಾಡಿ ಬಿಸಾಕಿ ಅವನ ಅಂತ. ಆ ಗಂಡಸ್ತನ ತೋರಿಸ್ಲಿಲ್ಲ. ಭಾಳ ದೊಡ್ಡದಾಗಿ ಸವಾಲು ಹಾಕ್ತಾ ಇದ್ರು ಮುಖ್ಯಮಂತ್ರಿಗಳು. ನಾ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಮುಖ್ಯಮಂತ್ರಿ ಆದರೆ ಏನು ಬದ್ನಿಕಾಯಿ ಮಾಡಿದ್ರಿ ನೀವು? ಮಾಡ್ಬೇಕಿತ್ತು ನಿಮಗೆ ತಾಕತ್ತಿದ್ರೆ ಅವತ್ತೇ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಇವತ್ತು ಇಷ್ಟು ರಾಜ್ಯದೊಳಗೆ ಅನಾಹುತಗಳು ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ನೇರ ಹೊಣೆ ರಾಜ್ಯ ಸರ್ಕಾರ. ಇವತ್ತು ಯಾವ್ಯಾವ ಕೊಲೆಗಳಾಗಿದ್ದಾವೆ, ಯಾವ್ಯಾವ ಅತ್ಯಾಚಾರಗಳಾಗಿದ್ದಾವೆ, ಅದಕ್ಕೆ ಮೂಲ ಕಾರಣನೇ ರಾಜ್ಯ ಸರ್ಕಾರ. ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮಗೆ ಯೋಗ್ಯತಾ ಇಲ್ಲ, ಈ ರಾಜ್ಯವನ್ನು ಸುರಕ್ಷೆ ಇಡುವಂಥ ಯೋಗ್ಯತಾ ನಿಮಗಿಲ್ಲ. ಹೀಗಾಗಿ ನೀವು ಹೋಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ವಿ. ಜೊತೆಗೆ ಸರ್ಕಾರಕ್ಕೆ ಹೇಳ್ತಾ ಇದ್ವಿ ಎನ್ಕೌಂಟರ್ ಮಾಡ್ರಿ, ಇಲ್ಲ ಅಂದ್ರೆ ಜನ ರಸ್ತೆಗಿಳಿದು ರೊಚ್ಚಿಗೆ ಹೇಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಜೊತೆಗೆ ಆರೋಪಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ರಾಜ್ಯ ಸರ್ಕಾರದ ವೈಫಲ್ಯದಿಂದ ಈ ರೀತಿಯ ಕ್ರಿಮಿನಲ್ ಪ್ರಕರಣಗಳು, ಅಪರಾಧ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದಾವೆ ಅನ್ನುವಂತಹ ಆರೋಪವನ್ನ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರಕ್ಕೆ ಮಹಿಳೆಯರಿಗೆ ರಕ್ಷಣೆ ಕೊಡಲಿಕ್ಕಾಗದಂತ ಹೇಳಿ ಸರ್ಕಾರಕ್ಕೆ, ಮಹಿಳೆಯರಿಗೆ ರಕ್ಷಣೆ ಕೊಡಲಿಕ್ಕಾಗದಂತ ನಿರ್ಲಕ್ಷ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ಮಾಡಲೇಬೇಕು ಮಾಡಲೇಬೇಕು ಎನ್ಕೌಂಟರ್ ಮಾಡಲೇಬೇಕು 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 ಎನ್ಕೌಂಟರ್ ಮಾಡಲೇಬೇಕು. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ಕೊಲೆಗಡಕೆ ವಿಶ್ವನಾಥ್ಗೆ ಧಿಕ್ಕಾರ ಧಿಕ್ಕಾರ. ಕೊಲೆಗಡಕೆ ವಿಶ್ವನಾಥ್ಗೆ ಧಿಕ್ಕಾರ ಧಿಕ್ಕಾರ. ನೀಚ ಸರ್ಕಾರಕ್ಕೆ, ಹರಾಮಿ ಸರ್ಕಾರಕ್ಕೆ, ಸಚಿವರಿಗೆ ಧಿಕ್ಕಾರ ಧಿಕ್ಕಾರ. ಹೆಣ್ಣು ಮಕ್ಕಳ ರಕ್ಷಣೆ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮಾಡಲೇಬೇಕು ಮಾಡಲೇಬೇಕು ಎನ್ಕೌಂಟರ್ ಮಾಡಲೇಬೇಕು 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 ಎನ್ಕೌಂಟರ್ ಧಿಕ್ಕಾರ. ಜವಾಬ್ದಾರಿತನ ತೋರುತ್ತಿರುವ ಸಂತೋಷ್ ಲಾಡ್ ಅವರಿಗೆ ಧಿಕ್ಕಾರ ಧಿಕ್ಕಾರ. ತಮ್ಮಿಲ್ಲದ ಗೃಹ ಸಚಿವನಿಗೆ ಧಿಕ್ಕಾರ ಧಿಕ್ಕಾರ. ತಮ್ಮಿಲ್ಲದ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ. ತಮ್ಮಿಲ್ಲದ ಉಪಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ. ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡುವಂತ ನೀಚ ಸರ್ಕಾರಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.